ಹಣ ಬಂದೆ. ಈ ಕಡೆ ಬಾ. ಇಲ್ಲಿ ಹೋಲಾಗಿದೆ, ಅದು ಮುಖ ಬಿದ್ದೈತಲ್ಲ, ಮೋಸ್ಟ್ಲಿ ನಿನ್ನೆ ಬಿದ್ದಿರ್ಬೋದು. ಸರ್ ಗೊತ್ತಿಲ್ಲ. ಡಾಕ್ಟರ್ಗಳು ಬಂದಿದ್ದೀರಿ. ಇದ ಬಂತು ನೋಡಿ ಸರ್, ಇದ ಬಂತು ಸರ್, ಇದು ಬಂತು ನೋಡ್ರಿ. ನಮ್ಮ ಗಾಡಿ ತಗೊಂಡು ಟಚ್ ಮಾಡಿದ್ರೆ ನೋಡಿದ್ರೆ ಸಾಯ್ತೀರಾ? ಜಸ್ಟ್
ಹೇಳ ಕಿರಣ್ ಹೊನ್ನಣ್ಣನವರಂತ ಇಲ್ಲಿ ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟ್ರ್ ಇದ್ದಾರೆ, ಅನೆಸ್ಥೆಟಿಸ್ಟು, ಇಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ, ಇವಾಗ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು, ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನೋಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್, ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ಅನ್ನೋ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಅಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗ ಆಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಇದ್ದದ್ದು 3 ಜನ, ಗಂಡ ಹೆಂಡತಿ ಮಗು. ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇದ್ದೀನಿ, ಗಂಡ ಹೊರಗಡೆ ಹೋಗಿದ್ದಾನೆ, ಈ ಥರದ್ದು ಏನೇನೋ ಹೇಳಿದ್ದಾರೆ. ಏನೇನಾಗಿದೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಹೇಳಿದ್ದಾರೆ, ಮತ್ತು ಇಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಪತ್ತೆ ಮಾಡಬೇಕಾಗತ್ತೆ. ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊತಾ ಇದ್ದೀವಿ. ಸರ್ ಎಷ್ಟೊತ್ತಿಗೆ ಆಗಿರ್ಬೋದು ಸರ್? ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸರ್. ಅವ್ರ ಕುಟುಂಬ ಸುರಕ್ಷಣೆ ಮಾಡಿದಾಗ ಏನಾದರೂ ಮಾಹಿತಿಯನ್ನು ಕೊಟ್ಟಿಲ್ಲ ಸರ್? ಇಲಾಖೆ ಶೀಸ್ ಇನ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಶಾಕ್. ಏನೇನೋ ಹೇಳ್ತಾಳೆ ಆಕೆ, ಹೇಳಿದ್ದೆಲ್ಲ ನಾವಿಲ್ಲಿ ಹೇಳೋಕ್ಕಾಗಲ್ಲ. ಆಕೆ ಏನೇನೋ ವಿಚಿತ್ರವಾಗಿ ಹೇಳ್ತಾಳೆ. ಏನಾಗಿದೆ ಅನ್ನೋಂಥದ್ದನ್ನು ಈಗ ಅವ್ರ ಕುಟುಂಬ, ಕಿರಣ್ ಅವ್ರ ಕುಟುಂಬ ಸದಸ್ಯರು ಬಂದಿದ್ದಾರೆ, ಅವ್ರ ಸಿಸ್ಟರ್ ಬಂದಿದ್ದಾರೆ, ಅವ್ರ ರಿಲೇಷನ್ಸ್ ಬಂದಿದ್ದಾರೆ. ಅವ್ರು ಯಾರ ಕಡೆಯಿಂದಾದರೂ ಏನು ಕಂಪ್ಲೇಂಟ್ ಕೊಡ್ತಾರೆ ತೊಗೊಂಡು ಈಗಾಗಲೇ ನಾವು ಪ್ರಿಯಾಂಕಾ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ತನಿಖೆಯಲ್ಲಿ ಏನು ಕಂಡು ಬರುತ್ತೆ ಅದ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಯಾರಾದರೂ ಬಂದು ಹೋಗಿದ್ದಾರೆ? ಆ ಥರದ್ದೇನು ಇರಲಿಕ್ಕಿಲ್ಲ. ಕುಟುಂಬದವರು ಅವ್ರ ಹೆಂಡತಿ ಮೇಲೆ ಆರೋಪ ಮಾಡ್ತಾರೆ. ಈಗ ಮಾಡಲಿ ಅವರು, ಯಾಕೆಂದರೆ ವೆರಿ ಕ್ಲಿಯರ್ಲಿ ಆಕೆ ನಾನು ಮಾತಾಡಿದಾಗೂ ರಾತ್ರಿ ಇನ್ಸಿಡೆಂಟ್ ಆಯಿತು, ರಾತ್ರಿಯಿಂದ ನಾನು ಜೊತೆಲೇ ಕೂತಿದ್ದೀನಿ, ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಹಂಗಾಗಿ ಶಾಕಲ್ಲಿ ಕೂತಿದ್ದೀನಿ ಅಂತಲೇ ಹೇಳ್ತಾಳೆ. ಮತ್ತು ಕುಟುಂಬ ಸದಸ್ಯರು ಮತ್ತು ಬೇರೆಯವ್ರು ಕೆಲವರು ಫೋನ್ ಮಾಡಿದಾಗ ಹೊರಗಡೆ ಹೋಗಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದೇನು ಅವ್ರ ಮನೆ ಇದೆ, ಮನೆ ಒಳಗಡೆ ನಡೆದಿರುವಂಥ ಒಂದು ಘಟನೆ, ಹೊರಗಡೆಯಿಂದ ಯಾರೋ ಬಂದಿರುವಂಥದ್ದು, ಫೋರ್ಸ್ಡ್ ಎಂಟ್ರಿ ಇರುವಂಥದ್ದು ಆ ಥರದ್ದು ಯಾವುದೂ ಇಲ್ಲ. ಇದೊಂದು ಪ್ರಾಪರ್ಲಿ ಸೆಕ್ಯೂರ್ಡ್ ಅಪಾರ್ಟ್ಮೆಂಟ್ ಇದೆ ಈ ಒಂದು ಜಾಗ. ಅಕ್ಕಪಕ್ಕದ ಮನೆಯವರಲ್ಲೂ ಯಾವುದೇ ಸಂಘರ್ಷ ಆಗಿರುವಂಥದ್ದು ಆ ಥರದ್ದು ಯಾವುದೂ ಕಂಡು ಬಂದಿಲ್ಲ. ಮತ್ತು ಈಗ ಪೋಸ್ಟ್ಮಾರ್ಟಮ್ ಮಾಡೋಂಥ ಸಂದರ್ಭದಲ್ಲಿ ಟೈಮ್ ಸಿನ್ಸ್ ಡೆತ್ ಅಂತ ಒಂದು ಪತ್ತೆ ಮಾಡ್ತಾರೆ. ಅಂದರೆ ಬಾಡಿ ಯಾವ ರೀತಿ ಗಟ್ಟಿಯಾಗಿದೆ, ಕೋಲ್ಡ್ ಆಗಿದೆ, ರಿಗರ್ ಮಾರ್ಟಿಸ್ ಅಂತಾರೆ. ಅದೆಲ್ಲದ್ರ ಬೇಸಿಸ್ ಮೇಲೆ ಟೈಮ್ ಸಿನ್ಸ್ ಡೆತ್ ಗೊತ್ತಾಗುತ್ತೆ. ಅಷ್ಟು ಗೊತ್ತಾದಮೇಲೆ ಇನ್ನು ಎಲ್ಲ ಪ್ರತಿಯೊಂದು ಮನೆಗೂ ಇಲ್ಲಿ CCTV ಇದೆ, ಎಂಟ್ರಿ ಎಕ್ಸಿಟ್ ಪ್ರತಿಯೊಂದು CCTV ಕವರೇಜ್ ಇದೆ. ಯಾವಾಗ ಆಯಿತು, ಎಷ್ಟು ಗಂಟೆಗೆ ಆಯಿತು, ಯಾವಾಗ ಪರಸ್ಪರ ಗೊತ್ತಾಯಿತು ಅನ್ನೋಂಥದ್ದೆಲ್ಲ ಇವಾಗ ಕೂಲಂಕುಷವಾಗಿ ನಾವು ತನಿಖೆ. ಮಗು ಬಿದ್ದಿರೋ ಜಾಗದಲ್ಲಿ ಅವರು ಕುಳಿತಿರ್ತಾರೆ, ಆದರೂ ಕೂಡ ಮಗು ಬದುಕಿರೋದು ನೋಡಿಲ್ಲ ಸರ್, ತಾವು ಬಂದು ನೋಡ್ತೀರಿ ಸರ್? ಮಗು ಬದುಕಿದ್ರು ಅವ್ರ ತಾಯಿ ಅದರ ಪಕ್ಕದಲ್ಲಿ ಇಲ್ಲ, ಯಾಕೆ ಶಿ ಈಸ್ ನಾಟ್ ಇನ್ ಅ ಗುಡ್ ಫ್ರೇಮ್ ಆಫ್ ಮೈಂಡ್, ಶಿ ಈಸ್ ಇನ್ ಅ ಕಂಪ್ಲೀಟ್ ಶಾಕ್. ಆಕೆಗೆ ಏನಾಗಿದೆ, ಏನಾಯಿತು ಅಂತಂದ್ರೆ ಏನೂ ಹೇಳಲಿಕ್ಕೆ ಬರ್ತಾ ಇಲ್ಲ. ಮಗು ಯಾಕೆ ಹಿಂಗೆ ಬಿದ್ದಿದೆ ಅಂದರೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಮತ್ತು ಶಿ ಈಸ್ ಪ್ರಾಬಬ್ಲಿ ನಾನು ಯಾವುದೋ ಮೆಡಿಕೇಷನ್ ತೊಗೊಂಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಸೊ ನಾನು ಬಂದಂಥ ಸಂದರ್ಭದಲ್ಲಿ ಇವಾಗ ನಾನು ಆ್ಯಕ್ಚುಲಿ ಇಲ್ಲೇ ಲೇಟ್ ಈವ್ನಿಂಗ್ ಆಗಿದ್ದರಿಂದ 7 o'clock ಹತ್ತಿರ ಇಲ್ಲಿ ವಾಕ್ ಮಾಡಲಿಕ್ಕೆ ಅಂತ ಬಂದಿದ್ವಿ. ಆಗ ನಮ್ಮ ಆಫೀಸರ್ಸ್ಗೆ ಮಾಹಿತಿ ಬಂತು, ಹಂಗಾಗಿ ಹತ್ತಿರದಲ್ಲೇ ಇದ್ದಿದ್ದರಿಂದ ಆ್ಯಸ್ ಇಟ್ ಈಸ್ ಬಂದಂಥ ಸಂದರ್ಭದಲ್ಲಿ ನೋಡಿದಾಗ ಮಗು ಇನ್ನೂ ಉಸಿರಾಡ್ತಿತ್ತು. ಅಂದರೆ ಮಗು ಇದೆಯಲ್ಲ ಅಂತ ಸ್ವಲ್ಪ ಜನರಲಿ ಪೊಲೀಸ್ ಆಫೀಸರ್ಸ್ ಇರಲಿ ಅಥವಾ ಯಾರೇ ಇರಲಿ, ಈ ಥರದ್ದು ಇನ್ಸಿಡೆಂಟ್ ಆದಾಗ ಉಸಿರಾಡ್ತಿದೆಯಾ ಅಂತ ನೋಡ್ತಾರೆ. ನಮಗೇನು ಪಲ್ಸ್ ನೋಡೋದೆಲ್ಲ ಗೊತ್ತಾಗಂಗಿಲ್ಲ. ಉಸಿರಾಡ್ತಿದೆ ಅಂತಂದಾಗ ಅದು ಬ್ರೀತ್ ಮಾಡ್ತಾಯಿತ್ತು. ಸೊ ಹಂಗಾಗಿ ಇಮಿಡಿಯೇಟಾಗಿ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ನಮ್ಮ ಆಫೀಸರ್ಸಿಗೆ ಕಳಿಸ್ಕೊಟ್ಟಿದ್ದೇವೆ. ಮತ್ತು ಮಗು ಆಟಿಸ್ಟಿಕ್ ಅಂತ ಅಂತಾರಲ್ಲ, ಆ ಥರ ಸ್ವಲ್ಪ ಪ್ರಾಬ್ಲಮ್ ಇದೆ. ಮತ್ತು ಮಾತು ಕರೆಕ್ಟಾಗಿ ಬರ್ತಿರಲಿಲ್ಲ, ಮೆಂಟಲಿ ಕೂಡ ಸ್ವಲ್ಪ ರಿಟಾರ್ಡೆಡ್ ಇತ್ತು ಅನ್ನೋಂಥದ್ದು ಈಗಷ್ಟೇ ಸ್ವಲ್ಪ ಕೆಲವು ಮಾಹಿತಿ ತಿಳಿದಿದೆ. ಇದು ಸ್ವಲ್ಪ ಒಂದು ಕುಟುಂಬದ ಒಳಗಡೆ ಆಗಿರುವಂಥ ಒಂದು ಘಟನೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಕುಟುಂಬ, ಕಿರಣ್ ಅವರು ಮನೆಯವರು. ಏನು ಕಂಪ್ಲೇಂಟ್ ಕೊಡ್ತಾರೆ ಕೊಡಲಿ, ನಾವು ಕೂಲಂಕುಷ ಪತ್ತೆ ನೈಟೇ ಆಗಿರ್ಬೋದು ಸರ್. ಯಾಕಂದ್ರೆ ನೀವು ಹೇಳ್ತೀವಿ ನೈಟೆಲ್ಲ ಇದ್ರು, ಮೇಲ್ನೋಟಕ್ಕೆ ಹೆಂಗೆ ಕಾಣ್ತೀವಿ ಸರ್? ನೈಟ್ ಆಗಿದ್ದೆಲ್ಲ ಡೇ ಪೂರ್ತಿ ಬಾಡಿ ಜೊತೆ ಅಲ್ಲ, ಮೇಲ್ನೋಟಕ್ಕೆ ಹೇಳೋದು ತಪ್ಪಾಗುತ್ತೆ. ಬಟ್ ಒಂದಂತೂ ಸ್ಪಷ್ಟ, ಯಾಕೆಂದರೆ ಕುಟುಂಬ ಸದಸ್ಯರು, ಕಿರಣ್ ಅವ್ರ ಕುಟುಂಬ ಸದಸ್ಯರು, ಅವರಲ್ಲಿ ಭಾಳಷ್ಟು ಸಂಘರ್ಷಗಳಿತ್ತು, ಸಮಸ್ಯೆಗಳಿತ್ತು, ಅವರವರಲ್ಲೇ ಆಗಿದೆ. ಅವಳೇ ಕೊಲೆ ಮಾಡಿದ್ದಾಳೆ ಅಂತ ಆರೋಪಿಸ್ತಾ ಇದ್ದಾರೆ. ಯಾವ
ಯಾವಾಗ ಮಾಡಿದ್ದಾರೆ ಏನಾಗಿದೆ ಅನ್ನೋಂಥದ್ದು ನಾವಿನ್ನು ಸರ್ಟೈನ್ ಮಾಡಬೇಕು. ಮಗು ಶಿಫ್ಟ್ ಮಾಡಿದ್ದಾರೆ, ದೇವ್ರ ದಯದಿಂದ ಮಗು ಪ್ರಾಣ ಉಳಿದ್ರೆ ಮುಂದಿನ ತನಿಖೆ ಏನಿದೆ ಇಲ್ಲೇನು ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ. ಯಾಕಂದರೆ ಲೇಡಿ ಆಕೆನೇ ಡೋರ್ ಓಪನ್ ಮಾಡಿರೋದು, ಎಲ್ಲರೂ ಇಂಟರ್ವ್ಯೂನ್ ಮಾಡಿ ಅದನ್ನು ಓಪನ್ ಮಾಡಿಸಿದಾಗ. ಮತ್ತು ಇದು ಮನೆಗೆ ಯಾವುದೋ ಹಿತ್ಲು ಬಂದು ಅಥವಾ ಯಾವುದೋ ಕಿಟಕಿಯಿಂದ ಎಳೆದು ಹೋದ್ರೆ ಆ ಥರದ ಸಾಧ್ಯತೆ ಇಲ್ಲ. ಸೊ ಅವರ ಇಬ್ಬರ ನಡುವೆ ಆಗಿರೋ ಒಂದು ಸಂಘರ್ಷದಲ್ಲಿ ಘಟನೆ ಆಗಿದೆ. ಯಾರು ಯಾವ ಕಾರಣಕ್ಕಾಗಿ ಈ ಒಂದು ಕೃತ್ಯದಲ್ಲಿ ಯಾವ ರೀತಿ ಭಾಗವಹಿಸಿದ್ದಾರೆ ಅನ್ನೋಂಥದ್ದು ನಾವು ತನಿಖೆಯಲ್ಲಿ ಪತ್ತೆ ಮಾಡ್ತೀವಿ. ಓಕೆ ಸರ್. ಥ್ಯಾಂಕ್ ನಮ್ಮ ಹೆಬ್ಬಾಳದಾರ ರೀ ಆ ಫೋನ್ ಎತ್ತು ಲಗ್ನ ರೀ ನಾವು ನೋಡಕ್ಕೆ ಬಂದು ಗಾಡಿ ಮಾಡ್ಕೊಂಡು ಬಂದು ಹಿಂಗೆ ಅದನ್ನಾಗೈತಿ ರೀ. ಒಳಗೆ ಬಂದು ಒಟ್ಟು ಬಗಲ ತೆಗಿವಲ್ರಿ ಅವನೇ ಅಂತಿ ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ಒಂದು ಬಿಟ್ಟಿವಲ್ರಿ. ನಾ ಹಳ್ಯ ರೀ. ನಾವು ಮಾವ್ರಿ ಅವ ಹಳ್ಯ. ಹರ್ಯಾಂದ ಕಾಲ್ ಮಾಡತ್ತಾರ ಮನ್ಯಾನಾರ. ನಮ್ಮ ಜಮಾ ತಡಿಲಾರ ಕ್ರಿಯೆ ಗಾಡಿ ಮಾಡ್ಕೊಂಡು ಬಂದು ರೀ. ಯಾವ ಊರು ನಿಮ್ಮದು? ನಾವು ಹೆಬ್ಬಾಳ, ಶಂಕೇಶ್ವರ ಹೆಬ್ಬಾಳ. ಇಲ್ಲಿ ಎಷ್ಟು ವರ್ಷ ಆಯ್ತು ಅವರಿಂದ? ಅವ್ರೀಗ ಒಂದು 15 ವರ್ಷ ಆತು ರೀ. ಈ ಮನೆ ಆಗಿದ್ದು ಹಾಂ ನೀವು ಯಾವಾಗ ಕಾಲ್ ಮಾಡಿದ್ರಿ? ನೀವು ಕಾಲ್ ಮಾಡಿದ್ರಿ? ನಮ್ಗೆ ಇಲ್ರಿ, ಏನು ನಮ್ಮ ಮನ್ಯಾನ ರೀ. ಏನು ಜಗಳಿತ್ತಂದ್ರೆ ಆಮೇಲೆ ನಮಗೇನು ಗೊತ್ತಿಲ್ಲ. ಏನ್ ಕೆಲಸ ಮಾಡ್ತಿದ್ರು ಅವರು? ಅವ್ರು ಡಾಕ್ಟರ್ ಅದಾರ. ದುರ್ಗಣ್ಣ ಇದ್ದೀರಾ? ಏನು ಜಗಳ ಏನಾಗಿತ್ತ ಹುಡುಗನ? ಆಮೇಲೆ ರೀ ನಮಗೇನು ಗೊತ್ತಿಲ್ಲ. ನಾವು ಈಗ ಬಂದದ್ದು. ನೀವು ಮುಂಚೆ ಏನಾದ್ರು ಫೋನ್ ಎತ್ತಿಲ್ಲ ಅಂದ್ರೆ ನೀವು ಭಯಪಟ್ರೆ ಅಂತ ಭಯಪಟ್ಟು ಡೌಟ್ ಬಂತು ರೀ. ಓಕೆ ಸರ್. ರಾಜು ರೀ.